ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಉತ್ತರ ಕನ್ನಡ ಜಿಲ್ಲೆ ಇಂದು ಸಿದ್ದಾಪುರ ಮಂಡಲದ ಹೆಗ್ಗರಣಗಿ ಗ್ರಾಮ ಪಂಚಾಯತದಲ್ಲಿ ಹಾಗೂ ಕುಮಟಾ ಮಂಡಲದ ಹನೇಹಳ್ಳಿ ಮತ್ತು ನಾಡು ಮಸ್ಕೇರಿ ಗ್ರಾಮದ ಪಂಚಾಯತ್ ಹಾಗೂ ಕಾರವಾರ ಮಂಡಲದ ಚಿತ್ತಾಕುಲ ಮತ್ತು ಅಸ್ನೋಟಿ ಗ್ರಾಮ ಪಂಚಾಯತದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು. ಈ ಕಾರ್ಯಕ್ರಮದಲ್ಲಿ ಮಾಜಿ ವಿಧಾನಸಭಾಧ್ಯಕ್ಷರಾದ ಶ್ರೀ ವಿಶ್ವೇಶ್ವರ ಹೆಗ್ಗಡೆ ಕಾಗೇರಿ ಅವರು ಸಿದ್ದಾಪುರ ಮಂಡಲದ ಹೆಗ್ಗರಣಗಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿಯವರ ಆಡಳಿತದ ಅವಧಿಯಲ್ಲಿ ಜನಪರ ಯೋಜನೆಯ ಮಾಹಿತಿ ನೀಡಿ ಅದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಮತ್ತು ಫಲಾನುಭವಿಗಳನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ₹300 ಸಬ್ಸಿಡಿ ಬರ್ತದೆ. ಆ ₹300 ಸಬ್ಸಿಡಿ ಕೆವೈಸಿ ಮಾಡಿಸಬೇಕು. ನೀವು ಕೆವೈಸಿ ಮಾಡಿಸಿ ಅಂತ ಹೇಳಿ ಮಾಡೋದಕ್ಕೆ ಅವಕಾಶ ಇವತ್ತಿದೆ. ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಜಿಲ್ಲಾ ಸಂಚಾಲಕರಾದ ರಾಜೇಂದ್ರ ನಾಯ್ಕ್ ಪ್ರಾಸ್ತಾವಿಕವನ್ನ ನುಡಿದರು. ಕುಮಟಾ ಮಂಡಲ ಅಧ್ಯಕ್ಷ ಹೇಮಂತಕುಮಾರ ಗವಾಕರ್, ಸಿದ್ದಾಪುರ ಮಂಡಲ ಅಧ್ಯಕ್ಷ ಮಾರುತಿ ನಾಯ್ಕ್, ಕಾರವಾರ ಮಂಡಲ ಗ್ರಾಮಾಂತರ ಅಧ್ಯಕ್ಷ ಸುಭಾಷ್ ಗುನಗಿ ಮಾತನಾಡಿದರು. ಜಿಲ್ಲಾ ಯುವ ಮೋರ್ಚಾ ಪ್ರಭಾರಿ ಎಂಜಿ ಭಟ್, ಕಾರವಾರ ಬಿಜೆಪಿ ಮುಖಂಡರಾದ ಸಂಜಯ್ ಸಾಳುಂಕೆ, ಸೂರಜ್ ದೇಸಾಯಿ, ಗೋಕರ್ಣ ಮಹಾಶಕ್ತಿ ಕೇಂದ್ರ ಅಧ್ಯಕ್ಷ ಚಂದ್ರಶೇಖರ್ ನಾಯ್ಕ್, ಯಾತ್ರೆ ಗೋಕರ್ಣ ಪ್ರಭಾರಿ ಮಹೇಶ್ ಶೆಟ್ಟಿ, ಸಿದ್ದಾಪುರ ಮಂಡಲ ಯಾತ್ರೆ ಪ್ರಭಾರಿಗಳಾದ ಆದರ್ಶ ಪೈ ತೋಟಪ್ಪ ನಾಯ್ಕ್, ಮಂಜು ಭಟ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಎಂಜಿ ಹೆಗ್ಗಡೆ, ಮಹಾಶಕ್ತಿ ಕೇಂದ್ರ ಪ್ರಮುಖ ನಾರಾಯಣ ಹೆಗ್ಗಡೆ, ಶಕ್ತಿ ಕೇಂದ್ರ ಪ್ರಮುಖ ಕೃಪಾಕರ ಭಟ್, ಯುವ ಮೋರ್ಚಾ ಜಿಲ್ಲಾ ಕಾರ್ಯದರ್ಶಿ ಗಿರೀಶ್ ಶೇಟ ಹಾಗೂ ಎಲ್ಲಾ ಗ್ರಾಮ ಪಂಚಾಯತ್ಗಳ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಹಾಗೂ ಬಿಜೆಪಿ ಮುಖಂಡರು, ಕಾರ್ಯಕರ್ತರು, ಶಕ್ತಿ ಕೇಂದ್ರದ ಪ್ರಮುಖರು, ಬೂತ್ ಅಧ್ಯಕ್ಷರು, ಊರ ನಾಗರಿಕರು ಹಾಗೂ ಫಲಾನುಭವಿಗಳು ಉಪಸ್ಥಿತರಿದ್ದರು. ಅದರದೆಲ್ಲ ಸಮಸ್ಯೆ ಇದೆ. ಮುಂದೆ ಇವತ್ತು ಸೇರಿಸಿಕೊಳ್ಳದೆ ಹೋದ್ರೆ ಮುಂದೆ ಏನಾಗುತ್ತೆ ಅನ್ನೋದನ್ನ ಹೇಳ್ತೀನಿ ಕೇಳಿ. ಉಜ್ವಲ್ ಗ್ಯಾಸ್ ಯೋಜನೆ, ಈಗ ಅದನ್ನು ಕೆವೈಸಿ ಮಾಡಿಸ್ಬೇಕು. ಕೆವೈಸಿ ಮಾಡಿಸಿದ್ರೆ ಅಷ್ಟೇ ಸಬ್ಸಿಡಿ ಬರ್ತದೆ. ಆ ಕೆವೈಸಿ ಮಾಡಿಸಿದ್ರೆ ಎಷ್ಟು? ₹300 ಸಬ್ಸಿಡಿನ ಏನಣ್ಣ? ₹300 ಸಬ್ಸಿಡಿ ಬರ್ತದೆ. ಆ ₹300 ಸಬ್ಸಿಡಿ ಕೆವೈಸಿ ಮಾಡಿಸ್ಬೇಕು. ನೀವು ಕೆವೈಸಿ ಮಾಡಿಸಿ ಅಂತ ಹೇಳಿ ಮಾಡೋದಕ್ಕೆ ಅವಕಾಶ ಇವತ್ತಿದೆ. ಅವ್ರ ಫಲಾನುಭವಿಗಳು ಬರದೇ ಹೋದ್ರೆ ಏನಾಗತ್ತೆ ಅಂದ್ರೆ ಅವರಿಗೆ ಇದು ಗೊತ್ತಾಗುವುದಿಲ್ಲ. ಹೊಂದಿದ ಮತ್ತು ಸ್ವಾವಲಂಬಿ ರಾಷ್ಟ್ರವನ್ನಾಗಿ ಮಾಡುತ್ತೇವೆ. ವಸಾಹತು ಮನಸ್ಥಿತಿಯ ಎಲ್ಲಾ ಕುರುಹುಗಳನ್ನು ಅಳಿಸಿ ಹಾಕುತ್ತೇವೆ. ನಮ್ಮ ಪರಂಪರೆಯನ್ನ ಗೌರವಿಸುತ್ತೇವೆ. ಏಕತೆಯನ್ನ ಬಲವರ್ಧನೆಗೊಳಿಸುತ್ತೇವೆ ಮತ್ತು ದೇಶವನ್ನ ರಕ್ಷಿಸುವವರನ್ನು ಗೌರವಿಸುತ್ತೇವೆ. ಪ್ರಜೆಗಳಾಗಿ ನಮ್ಮ ಕರ್ತವ್ಯವನ್ನು ನಿಭಾಯಿಸುತ್ತೇವೆ. ಧನ್ಯವಾದಗಳು. ಅದೇ ರೀತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಕಿ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.